ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ಸ್ ಬಲ್ವಂಟಾರವ್ರಿಗೆ ಸ್ವಾಗತ. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಏಕೆ ದೂರದಿಂದ ಗಮನಿಸ್ತಿದ್ದಾರೆ ಅಂತ ನೋಡೋಣ. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಏಕೆ ದೂರದಿಂದ ಗಮನಿಸ್ತಿದ್ದಾರೆ, ಆ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ಮಾತ್ರ ಇದನ್ನು ತೊಗೊಳ್ಬೋದು, ಇಲ್ಲ ಅಂದರೆ ದಯವಿಟ್ಟು ಇದನ್ನು ಅಲ್ಲೇ ಬಿಟ್ಬಿಡಿ ಅಂತ ಹೇಳ್ತಾ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಮ ವ್ಯಕ್ತಿ 3 ಬಾರಿ ನೆನಪು ಮಾಡಿಕೊಡಿ. ಇದು ಒಂದು ಜನರಲ್ ರೀಡಿಂಗ್. ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿ ನಿಮ್ಮನ್ನು ಏಕೆ ದೂರದಿಂದ ಗಮನಿಸ್ತಾ ಇದ್ದಾರೆ. ಬಟ್ ಸೀಕ್ರೆಟಾಗಿ ಗಮನಿಸ್ತಾ ಇರುವಂಥದ್ದು ಏನಿದೆ, ಒಂದು ಪ್ರೊಡಕ್ಷನ್ಗೋಸ್ಕರ ಇರ್ಬೋದು, ಹಳೆ ಮೆಮೊರೀಸ್ಗಳ ಬಗ್ಗೆ ಯೋಚನೆ ಮಾಡಿಕೊಂಡು ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇರ್ಬೋದು ಈ ವ್ಯಕ್ತಿ. ಮತ್ತು ಈ ವ್ಯಕ್ತಿ ಏನಿದ್ದಾರೆ ಅವರು ಸ್ಟೇಟಸ್ ಮುಖಾಂತರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಿರ್ಬೋದು, ಮತ್ತು ನೀವು ಮಾತಾಡುವಂಥ ರೀತಿ ಆಗಿರ್ಬೋದು, ಈ ವಿಚಾರಗಳನ್ನ ತುಂಬ ನೇರವಾಗಿ ಗಮನಿಸ್ತಾ ಇದ್ದಾರೆ. ಬಟ್ ಅದನ್ನೇನು ಕೂಡ ಶೇರ್ ಮಾಡದೇ ಇರ್ಬೋದು. ಅವರು ಯಾಕೆ ನಿಮ್ಮನ್ನ ದೂರದಿಂದ ಗಮನಿಸ್ತಾ ಇದ್ದಾರೆ? ಅವ್ರ ಮನಸ್ಸಿನಲ್ಲಿ ಪ್ರೀತಿ ಭಯ ಇದೆಯಾ, ಇಲ್ಲ ಹೇಳೋಕ್ಕಾಗದೇ ಇರುವಂಥ ಏನಾದರೂ ಕಾರಣಗಳಿದಾವ ಅಂತ ಸ್ಟಾರ್ಟ್ ಮಾಡೋಣ ರೀಡಿಂಗ್ನ. ಅವರಲ್ಲಿ ನಿಮಗೆ ಒಂದು ಕ್ಯೂರಿಯಾಸಿಟಿ ಇರ್ಬೋದು, ತುಂಬ ಕ್ಯೂರಿಯಾಸಿಟಿ ನಿಮ್ಮ ಮೇಲೆ ಅವ್ರಿಗೆ ಫೋಕಸ್ ಆಗಿ ಕಾಣಿಸ್ತಾ ಇದೆ. ತುಂಬ ಕ್ಯೂರಿಯಾಸಿಟಿ ಇದೆ ಅಂದರೆ ನಿಮ್ಮ ಜೀವನದಲ್ಲಿ ಏನಾಗ್ತದೆ ಅನ್ನೋ ತಿಳ್ಕೊಳ್ಳೋದಾಗಿರ್ಬೋದು, ನೀವು ಯಾರ ಜೊತೆ ಕ್ಲೋಸ್ ಆಗಿದ್ದೀರಾ ಅನ್ನೋದನ್ನು ತಿಳ್ಕೊಳ್ಳೋದಾಗಿರ್ಬೋದು, ಮತ್ತು ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನ್ನಿಸ್ತಿರುವಂಥದ್ದು. ಅಂದರೆ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನದಲ್ಲಿ ಇರ್ಬೋದು. ಬಟ್ ಎನರ್ಜಿ ವೈಸ್ ಅವ್ರಿಗೆ ಕಾಣಿಸ್ತಾ ಇರುವಂಥದ್ದು ನಿಮ್ಮನ್ನು ಒಂದು ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳು ಹೇಗಿದೆ ಅಂದರೆ ಕನ್ಫ್ಯೂಷನ್ಸಲ್ಲಿ ಇರ್ಬೋದು, ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಾದರೂ ಇದೆಯಾ, ಒಂದಿಷ್ಟು ಅನುಮಾನಗಳಿರ್ಬೋದು, ಇಲ್ಲ ಅವ್ರಿಗೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ನ ನೋಡ್ತಾ ಇರ್ಬೋದು. ಹಾಗಾಗಿ ಒಂದಿಷ್ಟು ಫೀಲಿಂಗ್ಸ್ ನಿಮ್ಮನ್ನು ದೂರದಿಂದ ಗಮನಿಸ್ತಾ ಇರ್ಬೋದು. ಬಟ್ ನೀವು ಅವ್ರಿಗೆ ಪದೇ ಪದೇ ಅಟ್ರ್ಯಾಕ್ಷನ್ ಆಗಿ ಎಮೋಷನಲ್ಲಾಗಿ ತುಂಬ ಅಟ್ಯಾಚ್ಮೆಂಟ್ ಇಟ್ಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು. ಆದರೆ ನಿಮ್ಮ ಫೀಲಿಂಗ್ಸ್ನ ಸಂಪೂರ್ಣವಾಗಿ ನೀವು ಹೇಳಿಲ್ಲ ಅನ್ನೋದು ಕೂಡ, ಅವರಲ್ಲಿರುವಂಥ ಫೀಲಿಂಗ್ಸ್ಗಳನ್ನ ನೀವು ಹೇಳ್ತಾ ಇಲ್ಲ ಅನ್ನೋ ಬೇಜಾರು ಕೂಡ ಅವ್ರಿಗೆ ಇರ್ಬೋದು. ಅಂದರೆ ಸಂಪೂರ್ಣವಾಗಿ ನೀವು ಅವ್ರಿಗೆ ಏನು ಫೀಲಿಂಗ್ಸ್ ಇದೆ ಅದನ್ನು ಸಂಪೂರ್ಣವಾಗಿ ಶೇರ್ ಮಾಡಿಲ್ಲ ಅನ್ನೋ ಒಂದು ಎನರ್ಜಿ ವೈಸ್ ಅವರು ಕೂಡ ಇರುವಂಥದ್ದು. ಮತ್ತು ಅವ್ರಿಗೊಂದು ರೀತಿ ಭಯ ಹಾಕಿದೆ ಅಂತ ಅಂದರೆ ನೀವೇನಾದರೂ ರಿಜೆಕ್ಷನ್ ಮಾಡ್ಬೋದು, ದೂರ ಇಡ್ಬೋದು ಅವರನ್ನು, ಮತ್ತು ಏನಾದರೂ ಸಮಸ್ಯೆಗಳಾಗ್ಬೋದು. ಒಂದು ಸ್ಟಕ್ಕಂದು ಫೈರ್ ಎನರ್ಜಿ ಕೂಡ ಕಾಣಿಸ್ತದೆ. ಹಾಗಾಗಿ ನೀವು ತುಂಬ ಸ್ಟ್ರಾಂಗ್ ಆಗ್ಬೋದೇನೋ, ಕೋಪ ಮಾಡ್ಕೊಳ್ಬೋದೇನೋ, ದೂರ ಆಗ್ಬೋದೇನೋ, ಏನೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಏನೋ ಒಂದು ಪ್ರಶ್ನೆಗಳನ್ನ ಮಾಡಿ ನಿಮ್ಮನ್ನು ದೂರ ಆಗ್ಬಿಡ್ತಾರೆ ಅನ್ನೋ ಭಯಗಳು ಕಾಡ್ತಾ ಇರ್ಬೋದು. ಅವರಲ್ಲಿ ನಿಮ್ಮಲ್ಲಿ ಒಂದು ಕಾನ್ಫಿಡೆಂಟ್ ಲೆವೆಲ್ನ ಗಮನಿಸ್ತಾ ಇರ್ಬೋದು, ನಿಮ್ಮ ಮಾತಿನ ರೀತಿನ ಗಮನಿಸ್ತಾ ಇರ್ಬೋದು, ಅಥವಾ ನಿಮ್ಮನ್ನು ಇಂಡಿಪೆಂಡೆಂಟ್ ನೇಚರ್ ಅವ್ರಿಗೆ ತುಂಬ ಇಷ್ಟ ಆಗಿರ್ಬೋದು. ಅವ್ರಿಗೆ ಒಂದು ರೀತಿಯಲ್ಲಿ ನೀವು ಒಂದು ಇಂಡಿಪೆಂಡೆಂಟ್ ಆಗಿರುವಂಥ ವ್ಯಕ್ತಿಗಳು ಕೂಡ ಕೆಲವರು ಆಗಿರ್ಬೋದು. ಮತ್ತು ಅವರು ಒಂದು ರೀತಿ ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ನೀವಾಗಿರ್ತೀರಾ ಅಂತ ಅವ್ರಿಗೆ ಯೋಚನೆ ಇದೆ. ತುಂಬ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ ಇದೆ, ತುಂಬ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಕೂಡ ಅವರು ನಿಮ್ಮನ್ನು ತಿಳ್ಕೊಳ್ತಾ ಇರುವಂಥದ್ದು. ಮತ್ತು ಅವ್ರಿಗೆ ಏನಾದರೂ ನಿಮ್ಮಿಂದ ತುಂಬಾ ಒಂದು ಸ್ಮಾಲ್ ಪಾಸಿಟಿವ್ ಸಿಂಕ್ಗಳು ಸಿಗ್ತಾ ಇರ್ಬೋದು. ನಿಮ್ಮ ಕಡೆಯಿಂದ ಒಂದು ರೀತಿ ಅವ್ರಿಗೆ
ಒಂದು ಕಂಫರ್ಟಬಲ್, ನೀವು ಅವ್ರ ಜೊತೆ ಒಂದು ಕಂಫರ್ಟಬಲ್ ಆಗಿರುವಂಥವ್ರಾಗಿರ್ಬೋದು ಕೆಲವರು, ಇಲ್ಲ ಇಂಡಿವಿಜುವಲ್ ಆಗಿರುವಂಥವ್ರು ಕೂಡ ಆಗಿರ್ತೀರೋ. ನಿಮ್ಮ ಧೈರ್ಯ ಅವ್ರಿಗೆ ತುಂಬಾ ಒಂದು ಸ್ವಲ್ಪ ಭಯನ ತರಿಸುತ್ತೆ. ಹಾಗಾಗಿ ನಿಮ್ಮಿಂದ ಒಂದಿಷ್ಟು ಏನಾದರೂ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ರೂ ಕೂಡ ಅವರು ಹೇಳ್ಕೊಳ್ಳೋದಕ್ಕೆ ಮುಜುಗರನ ಪಡ್ತಾ ಇರುವಂಥದ್ದು. ನಿಮ್ಮ ಜೊತೆ ಅವ್ರಿಗೆ ಕಮ್ಯುನಿಕೇಷನ್ ಆಗಿರ್ಬೋದು, ನಿಮ್ಮ ಸಂಪರ್ಕದಲ್ಲೇ ಆಗಿರ್ಬೋದು, ಆ್ಯಕ್ಚುಲಿ ಅವ್ರಿಗೆ ಅವಕಾಶ, ನೀವು ಅವ್ರ ಜೊತೆ ಕನೆಕ್ಷನಲ್ಲಿ ಇರ್ಬೋದು, ಬಟ್ ಶೇರ್ ಮಾಡದೆ ಕೆಲವರು ಇದ್ದೀರಾ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಅವರಿಗೆ ಒಂದು ರೀತಿಯಲ್ಲಿ ಅವ್ರು ಗಮನಿಸ್ತಾ ಇರುವಂಥದ್ದು ಏನಂತ ಅಂದರೆ, ಅವ್ರ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇರ್ಬೋದು, ಇಲ್ಲ ಅಂದರೆ ನೀವು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಇರ್ಬೋದು, ಇಬ್ರಿಗೂ ಕೂಡ ಸಮಸ್ಯೆಗಳಾಗ್ಬೋದು ಅನ್ನೋದು ಕೂಡ ಒಂದು ರೀತಿ ಅವ್ರು ಥಿಂಕ್ ಮಾಡ್ತಾ ಇರ್ಬೋದು. ಮತ್ತು ಫ್ಯಾಮಿಲಿ ಇಶ್ಯೂಸ್ ಏನೋ ಇಲ್ಲಿ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿ ಫ್ಯಾಮಿಲಿ ಕಡೆಯಿಂದ ಏನಾದರೂ ಸಮಸ್ಯೆಗಳಾಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಅವರು ಒಂದು ರೀತಿಯಲ್ಲಿ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರ್ಬೋದು. ಮತ್ತು ಅವ್ರಿಗೆ ತುಂಬಾ ಫೀಲ್ ಆಗ್ತದೆ. ಬಟ್ ನೀವು ಕೆಲವರು ಅವ್ರು ಅಂದ್ಕೊಳ್ತಿರ್ಬೋದು, ನೀವು ಅವರನ್ನು ತಪ್ಪಾಗಿ ತಿಳ್ಕೊಳ್ಬೋದು ಅನ್ನೋ ಕೂಡ ಉದ್ದೇಶ ಅವ್ರಿಗೆ ಕಾಣಿಸ್ತಾ ಇರುವಂಥದ್ದು. ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಳ್ತೀರಾ ಅಂತಲೂ ಕೂಡ ಅವರು ಯೋಚನೆ ಮಾಡ್ತಿರ್ತಾರೆ. ಮತ್ತು ಒಂದಿಷ್ಟು ಕೆಲವು ಫ್ರೆಂಡ್ಶಿಪ್ ಕನೆಕ್ಷನಲ್ಲಿ ಕೂಡ ನೀವಿರ್ಬೋದು. ಹಾಗಾಗಿ ಫ್ರೆಂಡ್ಶಿಪ್ ಏನಾದರೂ ಸಮಸ್ಯೆಗಳಾಗ್ಬೋದೇನೋ, ಫ್ರೆಂಡ್ಶಿಪ್ಪಿಂದ ಏನಾದರೂ ನೀವು ಅವ್ರನ್ನ ದೂರ ಮಾಡ್ಕೊಳ್ತಿರೋ ಅನ್ನೋ ಭಯ ಅವ್ರಿಗೆ ಕಾಡ್ತಿರ್ಬೋದು. ತುಂಬಾ ಎಮೋಷನಲ್ಲಾಗಿ ನೀವು ಹತ್ರ ಆಗಿರುವಂಥ ವ್ಯಕ್ತಿಗಳಾಗಿರ್ಬೋದು. ಬಟ್ ಮತ್ತು ಪಾಸ್ಟಲ್ಲಿ ಇದ್ದಂಥವ್ರು ಕೂಡ ಇಲ್ಲಿ ಎನರ್ಜಿ ವೈಸ್ ಹೇಳುತ್ತೆ. ಹಾಗಾಗಿ ತುಂಬ ನೀವು ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಪಾಸ್ಟಲ್ಲಿ ನಡೆದಿರೋವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ. ಪಾಸ್ಟಲ್ಲಿ ನಡೆದಿರುವಂಥದ್ದನ್ನು ಮತ್ತೆ ಒಂದು ರೀತಿಯಲ್ಲಿ ರೀಕನೆಕ್ಷನ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನೀವು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಐ ಟ್ರಸ್ಟ್ ಅಂತ ಕಮೆಂಟನ್ನು ಮಾಡ್ಬೋದು, ಇಲ್ಲ ಎಸ್ ಅಂತ ಕೂಡ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಮತ್ತು ಬೇರೆ ಒಂದು ರೀಡಿಂಗ್ ಜೊತೆಗೆ, ಟಾಪಿಕ್ ಜೊತೆಗೆ ನಾನು ಎಂಟ್ರಿ ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.